ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಎಷ್ಟು ಮಟ್ಟಿಗೆ ಬೇಜವಾಬ್ದಾರಿ ಇದೆ ಅನ್ನುವಂಥದ್ದಕ್ಕೆ ಸಾಲು ಸಾಲು ಉದಾಹರಣೆಗಳು ಸಿಗ್ತಾ ಇದಾವೆ. ಮೊನ್ನೆ ಅಷ್ಟೇ PUC ನಲ್ಲಿ ಇಂಗ್ಲಿಷು ಮತ್ತೆ ಗಣಿತ ಪತ್ರಿಕೆಗಳು ಲೀಕ್ ಆಗಿದ್ವು. ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಅದಾದ್ಮೇಲೆ PU ಬೋರ್ಡ್ ನಿರ್ದೇಶಕರು ಸಚಿವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ರೆ ಎಸ್ಕೇಪ್, ಒಬ್ರು ಆನ್ಸರ್ ಮಾಡ್ತಾ ಇಲ್ಲ ಅದಕ್ಕೆ. ಇದೇ ಸಂದರ್ಭದಲ್ಲಿ SSLC PU ಅಂದ್ರೆ SSLC ಪ್ರಿಪರೇಟರಿ ಪತ್ರಿಕೆನೂ ಕೂಡ ಲೀಕ್ ಆಗಿದೆ. ಮೊನ್ನೆ PUC, ಈಗ SSLC. ಕಾಸು ಕೊಟ್ರೆ ಸಿಗ್ತಾ ಇದೆ SSLC ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಜಸ್ಟ್ 30 ರೂಪಾಯಿಗೆ, ಬರೀ 30 ರೂಪಾಯಿಗೆ ಇನ್ಸ್ಟಾದಲ್ಲಿ ಪ್ರಶ್ನೆ ಪತ್ರಿಕೆ ಮಾರಾಟ ಮಾಡಲಾಗ್ತಾ ಇದೆ. 30 ರೂಪಾಯಿ ಆಗ್ಲಿ 30,000 ರೂಪಾಯಿನೇ ಆಗ್ಲಿ ಲೀಕ್ ಆಗಬಾರ್ದು ಪ್ರಶ್ನೆ ಪತ್ರಿಕೆ, ಆದ್ರೆ ಮಾರಾಟ ಆಗ್ತಾ ಇದೆ. ಇನ್ಸ್ಟಾದಲ್ಲಿ ಸ್ಟೇಟಸ್ ಹಾಕೊಂಡು ಮಾರಾಟ ಮಾಡೋ ಲೆವೆಲ್ಗೆ ಬಂದಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಮಟ್ಟಿಗೆ ಇಲ್ಲಿ ಶಿಕ್ಷಣ ಇಲಾಖೆಯ ಬೇಜವಾಬ್ದಾರಿ ಇದೆ ಅಂತ. ಸ್ಟೇಟಸ್ ನಲ್ಲಿ ಪ್ರಶ್ನೆ ಪತ್ರಿಕೆ ಹಾಕೊಂಡು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಎಲ್ಲವೂ ಕೂಡ ಕುಲ್ಲಂ ಕುಲ್ಲ ಅನ್ನಂಗಾಗಿದೆ. ಮಧು ಬಂಗಾರಪ್ಪ ಅವ್ರನ್ನ ಆಲ್ಮೋಸ್ಟ್ ಒಂದು ವಾರದಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ. ಏನ್ ಸರ್, ಏನ್ ಆಕ್ಷನ್ ತಗೊಂಡ್ರಿ ಅಂತ ಕೇಳೋದಕ್ಕೆ ಅಡ್ರೆಸ್ಗೆ ಇಲ್ಲ. ವಾಟ್ಸಪ್ನಲ್ಲಿ ಓಪನ್ ಆಗಿ ಪ್ರಶ್ನೆ ಪತ್ರಿಕೆ ಮಾರಾಟ ಆಗ್ತಾ ಇದೆ. ಪರೀಕ್ಷೆ ಆರಂಭಕ್ಕೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಲೀಕು. ಇಲ್ಲಿ ಎಂತ ಮುಜುಗರ ಅಂದ್ರೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂತ ಮಧು ಬಂಗಾರಪ್ಪ ಅವರಿಗೆ PUCಯ ಪ್ರಿಪರೇಟರಿ ಇಂಗ್ಲಿಷ್ ಪತ್ರಿಕೆ ಲೀಕ್ ಆಗಿದ್ದೆಲ್ಲಿ? ಶಿವಮೊಗ್ಗದಲ್ಲೇ, ಅವರ ತವರು ಜಿಲ್ಲೆಯಲ್ಲೇ ಲೀಕ್ ಆಗಿತ್ತು. ಅದಾದ್ಮೇಲೆ ಗಣಿತದ್ದು ಕಲಬುರಗಿಯಲ್ಲಿ. ಈಗ SSLC ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗುವ ಮುಖಾಂತರ ಶಿಕ್ಷಣ ಇಲಾಖೆಯ ಫೇಲ್ಯೂರ್ ಎದ್ದು ಕಾಣಿಸ್ತಾ ಇದೆ. ಜಸ್ಟ್ 30 ರೂಪಾಯಿಗೆ ಲೀಕ್ ಆಗ್ತಾ ಇದೆ ಪತ್ರಿಕೆ. ಲೀಕಾಸುರರ ಮಟ್ಟ ಹಾಕುವಲ್ಲಿ ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿರೋದು ಗೊತ್ತಾಗ್ತಾ ಇದೆ. ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಪ್ರಿಪರೇಟರಿ ಮಾಡಿ ಪ್ರಯೋಜನ ಏನು ಅಂತ ಕೇಳ್ತಾ ಇದ್ದಾರೆ ಪೋಷಕರು ಮತ್ತು ಶಿಕ್ಷಕರು. ಸೈಬರ್ ಠಾಣೆಗೆ ದೂರು ಕೊಟ್ಟು ಸುಮ್ಮನಾಗಿರುವಂಥದ್ದು ಶಿಕ್ಷಣ ಇಲಾಖೆ. ಯಾಕೆಂದ್ರೆ ಮಾಧ್ಯಮದವ್ರು ಪ್ರಶ್ನೆ ಮಾಡಿಬಿಟ್ರೆ ಇಲ್ಲ ನಾವು ಕ್ರಮ ಕೈಗೊಳ್ಳಿ ಅಂತ ದೂರು ಕೊಟ್ಟಿದ್ದೀವಿ ಅಂತ ಹೇಳ್ಬೋದಲ್ಲ, ಅಲ್ಲಿಗೆ ಜಾರ್ಕೊಂಡ್ಬಿಟ್ರು. ಉತ್ತರ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತೋರಿಸ್ತಾ ಇದೀವಿ ನೋಡಿ. SSLC ಪ್ರಿಪರೇಟರಿ ಒರಿಜಿನಲ್ ಪ್ರಶ್ನೆ ಪತ್ರಿಕೆ ಅದು ಲೀಕ್ ಆಗಿರುವಂಥದ್ದು. ಲೀಕ್ ಆಗಿರೋದು ಮತ್ತೆ ಒರಿಜಿನಲ್ ಎರಡನ್ನೂ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಇನ್ ಮೇನ್ ಎಕ್ಸಾಮ್ ಹೆಂಗ್ ನಡೆಸೋಣ ಅಂತ ಇವರು ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆಗಳೇ ಈ ರೀತಿಯಾಗಿ ಕುಲ್ಲಂ ಕುಲ್ಲ ರೀತಿಯಲ್ಲಿ ಸೇಲ್ ಆಗ್ತಾ ಇದೆ. ಪಾಪ ಕಷ್ಟಪಟ್ಟು ಓದಿದಂತ ಮಕ್ಕಳ ಪರಿಸ್ಥಿತಿ ಏನಾಗೋಣ? ಇಲ್ಲಿ ಅನ್ಯಾಯಕ್ಕೊಳಗಾಗೋರು ಯಾರು? ಕಷ್ಟಪಟ್ಟು ಓದುವಂತವ್ರು. ಎಷ್ಟು ಮಟ್ಟಿಗೆ ಬೇಜವಾಬ್ದಾರಿ ಇದೆ, ನಿರ್ಲಕ್ಷ್ಯ ಇದೆ ಶಿಕ್ಷಣ ಇಲಾಖೆದು. ಆ ಸಚಿವರೇ ಸ್ಟ್ರಿಕ್ಟ್ ಆಗಿಲ್ವಾ ಅಂತ ಪ್ರಶ್ನೆಗಳು ಬರ್ತವೆ. ಅವ್ರ ಕಂಟ್ರೋಲ್ ನಲ್ಲಿ ಇಟ್ಟಿದ್ದಿದ್ರೆ ತಮ್ಮ ಇಲಾಖೆಯನ್ನ, ಒಂದು ತಪ್ಪಾದಾಗ ಎಚ್ಚೆತ್ಕೊಂಡಿದ್ರೆ ಈ ರೀತಿಯಾಗಿ ಸಾಲು ಸಾಲು ತಪ್ಪುಗಳಾಗ್ತಾ ಇರಲಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ನೋಡ್ತಾ ಇದೀವಿ ಸಾಲು ಸಾಲು ತಪ್ಪುಗಳು ಆಗ್ತಾನೆ ಇದಾವೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ. ಎಷ್ಟು ಮಟ್ಟಿಗೆ ಬೇಜವಾಬ್ದಾರಿ ನಿರ್ಲಕ್ಷ್ಯ ಇದೆ ಅನ್ನುವಂಥದ್ದಕ್ಕೆ ಇದೇ ಎಕ್ಸಾಂಪಲ್ ಅಂತ ಕಾಣಿಸುತ್ತೆ. ಪೃಥ್ವಿ, ಶಿಕ್ಷಣ ಇಲಾಖೆ ಜೊತೆಗೆ ಶಿಕ್ಷಣ ಸಚಿವರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದಾರಾ ಇಲ್ವಾ ಅನ್ನುವಂಥದ್ದೇ ರಾಜ್ಯದಲ್ಲಿರುವಂತಹ ಲಕ್ಷಾಂತರ ವಿದ್ಯಾರ್ಥಿಗಳು ಜೊತೆಗೆ ಪೋಷಕರಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ, ಜೊತೆಗೆ ನಮಗೂ ಕೂಡ ಪ್ರಶ್ನೆ. ಯಾಕಂದ್ರೆ ಸತತವಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ. ದ್ವಿತೀಯ PUC ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ಅದಾದ ಬೆನ್ನಲ್ಲೇ ಈಗ SSLC ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಯಿತು. ಹೀಗಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸಭೆ ಮಾಡ್ತಾ ಇಲ್ಲ. ಅಧಿಕಾರಿಗಳ ಹತ್ರ ಏನಾಗ್ತಾ ಇದೆ, ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಪರಿಶೀಲನೆ ಮಾಡುವಂತಹ ಕೆಲಸ ಆಗ್ತಾ ಇಲ್ಲ. ಅಂದ್ರೆ ಇಲಾಖೆ ಈ ವಿಚಾರವನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಅನೇಕರಲ್ಲಿ ಅನಿಸಬಹುದು ಪ್ರಿಪರೇಟರಿಗೆ ಯಾಕೆ ಇಷ್ಟು ಹೇಳ್ತಾ ಇದ್ದಾರೆ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಅಂತ. ಪ್ರಿಪರೇಟರಿ ಪರೀಕ್ಷೆಯನ್ನು ಈ ಸಲ ಬೋರ್ಡ್ ಲೆವೆಲ್ ಅಲ್ಲಿ ಮೇನ್ ಎಕ್ಸಾಮ್ ತರನೇ ಮಾಡಿರೋದು. ಅಂದ್ರೆ KSEAB ಇಂದ ಏಕರೂಪ ಪ್ರಶ್ನೆ ಪತ್ರಿಕೆ ಅಂತ ಮಾಡಿ ರಾಜ್ಯಾದ್ಯಂತ ಪ್ರಶ್ನೆ ಪತ್ರಿಕೆಯನ್ನ ಏನೋ ಆನ್ಲೈನ್ ಅಲ್ಲಿ ಸರಬರಾಜು ಮಾಡಿ, ಅಂದ್ರೆ ಬೋರ್ಡ್ ಇಂದನೇ ರೆಡಿ ಆದಂತಹ ಪ್ರಶ್ನೆ ಪತ್ರಿಕೆಯನ್ನ ಪ್ರತಿ ಶಾಲೆಗಳಿಗೂ ಕೂಡ ಕಳಿಸಿರುವಂತದ್ದು. ಇನ್ನು ಈ SSLC ಪ್ರಶ್ನೆ ಪತ್ರಿಕೆ ವಿಚಾರಕ್ಕೆ ಬಂದ್ರೆ
5ನೇ ತಾರೀಕಿಂದ ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇತ್ತು. 5ನೇ ತಾರೀಕಿಂದ ನಡೀತಾ ಇದ್ದಂತಹ ಎಕ್ಸಾಮ್ ಇವತ್ತಿನವರೆಗೂ ಕೂಡ ಪ್ರತಿ ದಿನ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಹರಿದಾಡ್ತಾ ಇದೆ. ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಬೇಕಾದ್ರೆ ನನಗೆ DM ಮಾಡಿ ಏನೋ 30 ರೂಪಾಯಿ ಕೊಡಿ, 40 ರೂಪಾಯಿ ಕೊಡಿ, 1000 ಕೊಡಿ, 2000 ಕೊಡಿ, ನಾನು ನಿಮಗೆ ಕ್ವಶನ್ ಪೇಪರ್ ಕಳಿಸ್ತೀನಿ. ಈ ರೀತಿಯಾಗಿ ಹಲವು ಐಡಿಗಳಲ್ಲಿ, ಡೆಲ್ಟಾ ಅನ್ನುವಂತಹ ಹಲವು ಐಡಿಗಳಲ್ಲಿ ಕ್ವಶನ್ ಪೇಪರ್ ವಿಚಾರವಾಗಿ ಪದೇ ಪದೇ ಚರ್ಚೆ ಆಗ್ತಾನೆ ಇತ್ತು. ಸೊ ಯಾವಾಗ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಮಾಧ್ಯಮದ ಗಮನಕ್ಕೆ ಬರುತ್ತೆ, ಆಗ ಹೋಗಿ ಒಂದು ಪೊಲೀಸ್ ಠಾಣೆಗೆ ದೂರನ್ನು ಕೊಡುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಇಷ್ಟು ದಿನ ಆದ್ರೂ ಕೂಡ ಆ ಐಡಿಗೆ, ಅಂದ್ರೆ ಯಾವ ಐಡಿಯಲ್ಲಿ ಕ್ವಶನ್ ಪೇಪರ್ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಶನ್ ಬರ್ತಾ ಇತ್ತು, ಆ ಐಡಿಯನ್ನ ಬ್ಲಾಕ್ ಮಾಡುವಂತಹ ಕೆಲಸ ಮಾಡಿಲ್ಲ. ಇದುವರೆಗೂ ಕೂಡ ಆ ಡೆಲ್ಟಾ ಅನ್ನುವಂತಹ ಐಡಿಯಲ್ಲಿ ಕಂಪ್ಲೀಟ್ ಆಗಿ ಕ್ವಶನ್ ಪೇಪರ್ ವಿಚಾರವಾಗಿ ಚರ್ಚೆ ಆಗ್ತಾನೆ ಇದೆ. ಓಪನ್ ಆಗಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಹಾಕೊಳ್ತಾ ಇದ್ದಾರೆ ಅಂತ ಅಂದ್ರೆ ಎಕ್ಸಾಮ್ ಬಗ್ಗೆ ಎಷ್ಟು ಸೀರಿಯಸ್ ಆಗಿ ಇವ್ರು ಪರಿಗಣನೆ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಆತ ಹಾಕಿರುವಂತಹ ಅಷ್ಟೂ ಪ್ರಶ್ನೆ ಪತ್ರಿಕೆ ನಿಜ ಅಂತ ನಾನು ಹೇಳೋದಿಲ್ಲ, ಆದ್ರೆ ಸೈನ್ಸ್ ವಿಚಾರಕ್ಕೆ ಬಂದ್ರೆ ಅದು ನಿಜ ಆಗಿದೆ. ಜೊತೆಗೆ ಒಂದಷ್ಟು ಪ್ರಶ್ನೆ ಪತ್ರಿಕೆಗಳಂತೂ ಲೀಕ್ ಆಗಿರೋದು ನಿಜ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೂಡ ಹೇಳ್ತಾರೆ 2 ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ. ಸೊ ಲೀಕ್ ಆಗಿದೆ ಅಂತ ನಿಮ್ಮ ಗಮನಕ್ಕೆ ಬಂದ ಮೇಲೆ ಕೊನೆ ಪಕ್ಷ ನಿರ್ಬಂಧ ಮಾಡುವಂತಹ ಕೆಲಸ ಆದ್ರೂ ಮಾಡಬೇಕಾಗಿತ್ತು. ಬಟ್ ಅದು ಯಾವುದೇ ರೀತಿಯಾಗಿ ಆಗ್ತಾ ಇಲ್ಲ. ಇಲಾಖೆಯ ವೈಫಲ್ಯ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂತದ್ದು. ಪೃಥ್ವಿ, ಪ್ರಗತಿಯಲ್ಲಿ ಪ್ರಿಪರೇಟರಿ ಪೇಪರ್ಗಳೇ ಈ ರೀತಿಯಾಗಿ ಲೀಕ್ ಆಗ್ತಾ ಇದೆ PUC ಮತ್ತು SSLCಗೆ. ಅಂದ್ರೆ ಇದೊಂಥರ ಚಾಲೆಂಜ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇದನ್ನ ಸವಾಲಾಗಿ ಸ್ವೀಕರಿಸಿ ಏನಾಗ್ತದೆ, ಏನು ಎತ್ತ, ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸೋದನ್ನ ಬಿಟ್ಟು ಶಿಕ್ಷಣ ಇಲಾಖೆ ಮೌನ ವಹಿಸಿರೋದನ್ನ ನೋಡ್ತಾ ಇದ್ರೆ, ಇನ್ನ ನೆಕ್ಸ್ಟ್ ಮೇನ್ ಎಕ್ಸಾಮ್ ಬಂದಂತ ಸಂದರ್ಭದಲ್ಲಿ ಹೇಗಿರುತ್ತೋ ಅನ್ನುವಂತ ಭಯ ಸಹಜವಾಗಿ ಕಷ್ಟಪಟ್ಟು ಓದುವಂತ ಮಕ್ಕಳಿಗೆ ಕಾಡ್ತಾ ಇದೆ ಅಂತ ಕಾಣಿಸುತ್ತೆ ಈಗ. ಖಂಡಿತ ಪೃಥ್ವಿ, ಯಾಕಂತಂದ್ರೆ ಇಲ್ಲಿ ಮೋಸ ಆಗೋದು ಯಾರಿಗೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೋಸ ಆಗುತ್ತೆ. ಪೋಷಕರು ಕೂಡ ಅದೇ ಆಕ್ರೋಶವನ್ನ ಹೊರಹಾಕ್ತಾ ಇರೋದು. ಸೊ ದುಡ್ಡಿಗೆ ಪ್ರಶ್ನೆ ಪತ್ರಿಕೆ ಪ್ರಿಪರೇಟರಿನೇ ಸಿಗುತ್ತೆ ಅಂತ ಆದ್ರೆ ಮಕ್ಕಳು ಮೇನ್ ಎಕ್ಸಾಮ್ ಹೆಂಗ್ ಓದ್ತಾರೆ? ಅಂದ್ರೆ ಕೆಲವೊಂದು ಮಕ್ಕಳು ದುಡ್ಡಿಗೆ ಕ್ವಶನ್ ಪೇಪರ್ ತಗೊಂಡವರು ನಿಜವಾಗಿ ಪ್ರಾಮಾಣಿಕವಾಗಿ ಓದಿ ಎಕ್ಸಾಮ್ ಅನ್ನ ಬರಿಬೇಕು ಅಂತ ಅನ್ಕೊಂಡಿರೋ ಮಕ್ಕಳ ತಲೆನೂ ಕೂಡ ಹಾಳು ಮಾಡ್ತಾರೆ. ಆ ಮಕ್ಕಳು ಕೂಡ ನೆಟ್ಟಿಗೆ ಓದ್ದೆ ಪ್ರಶ್ನೆ ಪತ್ರಿಕೆ ಸಿಗಬಹುದೇನೋ ಅನ್ನುವಂತಹ ಅತಿಯಾದ ನಿರೀಕ್ಷೆಯಲ್ಲಿ ಅವರು ಏನೋ ಸರಿಯಾಗಿ ಓದೋದಿಲ್ಲ, ಸರಿಯಾಗಿ ಪ್ರಿಪೇರ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ಆದಾಗ ಎಕ್ಸಾಮ್ ಮೇಲೆ ನೇರವಾಗಿ ಎಫೆಕ್ಟ್ ಆಗುತ್ತೆ. ಕೊನೆ ಪಕ್ಷ ಇದಕ್ಕೆ ಕಡಿವಾಣ ಹಾಕಿ ರಾಜ್ಯಾದ್ಯಂತ ನಡೀತಿರುವಂತಹ ಎಕ್ಸಾಮು, ಸೊ ಪ್ರಿಪರೇಟರಿ ಅಂತ ನೀವು ಇದನ್ನ ಪರಿಗಣನೆಗೆ ತಗೊಳ್ಳದೆ, ಅಂದ್ರೆ ಲೈಟ್ ಆಗಿ ತಗೊಳ್ಳದೆ ಇದನ್ನ ಮುಖ್ಯವಾಗಿ ಪರಿಗಣಿಸಿ ಮಕ್ಕಳಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನ ಬಗೆಹರಿಸಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಒಂದಷ್ಟು ಇನ್ಸ್ಟಾಗ್ರಾಮ್ಗಳಲ್ಲಿ, ಅಂದ್ರೆ ಈ ಡೆಲ್ಟಾ ಅನ್ನುವಂತಹ ಒಂದು ಐಡಿ ನೇಮ್ಗಳಲ್ಲೇ ಒಂದಷ್ಟು ಕ್ವಶನ್ ಪೇಪರ್ನ ಆತ ಏನ್ ಹಾಕ್ತಾ ಇದ್ದ, ಅಂದ್ರೆ ಈ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ, ಜೊತೆಗೆ ಆತನ ಸ್ಟೋರಿಯಲ್ಲಿ, ಜೊತೆಗೆ ಪೋಸ್ಟ್ ಅಲ್ಲೂ ಕೂಡ ಹಾಕ್ತಾ ಇದ್ದ. ಆತನ ಕಮೆಂಟ್ಸ್ ಅಲ್ಲಿ ನೀವು ನೋಡಿದ್ರೆ ಸಾವಿರಾರು ವಿದ್ಯಾರ್ಥಿಗಳು ಹೋಗಿ ಅಲ್ಲಿ ಕಮೆಂಟ್ ಹಾಕಿದ್ದಾರೆ, ಬ್ರೋ ನನ್ಗೆ ವಿಡಿಯೋ ಸೆಂಡ್ ಮಾಡಿ, ಇದು ಕ್ವಶನ್ ಪೇಪರ್ ಲಿಂಕ್ ಸೆಂಡ್ ಮಾಡಿ, ಅದು ಸೆಂಡ್ ಮಾಡಿ, ಇದು ಸೆಂಡ್ ಮಾಡಿ ಅಂತ. ಸೊ ಆ ಮಕ್ಕಳಿಗೆ ಓದುವಂತಹ ಮನಸ್ಥಿತಿ ಕೂಡ ಕುಗ್ತಾ ಹೋಗುತ್ತೆ. ಬಹುತೇಕ ಶಾಲಾ ವಿದ್ಯಾರ್ಥಿಗಳು ಕೂಡ ಇದನ್ನೇ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಟೀಚರ್ಸ್ ಕೂಡ ನಮ್ಗೆ ಹೇಳ್ತಾ ಇದ್ರು. ಅಂದ್ರೆ ಈ ರೀತಿಯಾಗಿ ಬೆಳವಣಿಗೆ ಆಗ್ತಾ ಹೋದ್ರೆ ಮಕ್ಕಳು ಮೇನ್ ಎಕ್ಸಾಮಿಗೆ ರೆಡಿ ಆಗೋದಿಲ್ಲ. ಇದರಿಂದ ವಾರ್ಷಿಕ ಫಲಿತಾಂಶದ ಮೇಲೆ ಕುಸಿತ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಆತಂಕವನ್ನ ಹೊರಹಾಕ್ತಾ ಇರುವಂತದ್ದು. ಪೃಥ್ವಿ, ನೋಡೋಣ ಶಿಕ್ಷಣ ಸಚಿವರು ಏನ್ ರಿಯಾಕ್ಷನ್ ಕೊಡ್ತಾರೆ ಇದಕ್ಕೆ ಅನ್ನುವಂಥದ್ದನ್ನ. ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕೇರಳದ ಕಾಸರಗೋಡಿನಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಮರಣ ಶಾಸನವನ್ನ ಬರಲಿಕ್ಕೆ ಮುಂದಾಗಿರುವಂತದ್ದು ಕೇರಳ ಸರ್ಕಾರ. ಯಾಕೆಂದ್ರೆ ಭಾಷಾ ಭಯೋತ್ಪಾದನೆಯನ್ನ ಮಾಡ್ತಾ ಇದ್ದಾರಾ ಕೇರಳದಲ್ಲಿ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಸುಮಾರು 7.5 ಲಕ್ಷ ಕನ್ನಡಿಗರಿರುವಂಥದ್ದು ಕಾಸರಗೋಡಿನಲ್ಲಿ. 182ಕ್ಕೂ ಹೆಚ್ಚಿನ ಕನ್ನಡ ಶಾಲೆಗಳಿದ್ದಾವೆ. ಅಲ್ಲಿ ಪ್ರಥಮ ಭಾಷೆಯಾಗಿ ಕನ್ನಡವನ್ನ ಬೋಧನೆ ಮಾಡಲಾಗ್ತಾ ಇದೆ. ಆದ್ರೆ ಈಗ ಕೇರಳ ಸರ್ಕಾರ ತಂದಿರುವಂತಹ ಹೊಸ ಮಸೂದೆಯ ಪ್ರಕಾರ ಮೊದಲ ಭಾಷೆಯಾಗಿ, ಪ್ರಥಮ ಭಾಷೆಯಾಗಿ ಮಲಯಾಳಂ ಕಳಿಸ್ಲಿಕ್ಕೆ ಮುಂದಾಗಲಾಗ್ತಾ ಇರುವಂತದ್ದು. ಇದಕ್ಕೆ ಕರ್ನಾಟಕದಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಗರಂ ಆಗಿ ಪತ್ರವನ್ನ ಬರೆದಿದ್ದಾರೆ. ಗಡಿ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆಗೆ ಆಕ್ರೋಶ. ಕೇರಳ ಸಿಎಂಗೆ ಸಿದ್ದರಾಮಯ್ಯನವರು ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ. ಭಾಷಾ ಅಲ್ಪಸಂಖ್ಯಾತರಿಗೆ ಭಾಷೆ ಶೈಕ್ಷಣಿಕ ಆಯ್ಕೆ ಮಾತ್ರ ಅಲ್ಲ, ಭಾಷೆ ಅನ್ನುವಂಥದ್ದು ಅವರ ಗುರುತು ಮತ್ತು ಘನತೆ. ಈ ಬಿಲ್ಲಿಂದ ಗಡಿಯಲ್ಲಿರುವಂತಹ ಕನ್ನಡಿಗರಿಗೆ ಅನ್ಯಾಯ ಆದಂತಾಗತ್ತೆ. ದಯವಿಟ್ಟು ಈ ಮಸೂದೆಯನ್ನ ವಾಪಸ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕಾಸರಗೋಡಿನ ಜನ ಕನ್ನಡ ಶಿಕ್ಷಣಕ್ಕೆ ಒತ್ತನ್ನ ಕೊಟ್ಟಿದ್ದಾರೆ. ನಮ್ಮ ಸಂವಿಧಾನ ಭಾಷಾ ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನ ಕೊಟ್ಟಿದೆ. 350B ಕಲಂನಡಿಯಲ್ಲಿ ಕನ್ನಡಿಗರ ರಕ್ಷಣೆಗೆ ಬದ್ಧ. ಈ ಬಿಲ್ ನಾವು ವಿರೋಧಿಸ್ತೇವೆ ಅಂತ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಪತ್ರವನ್ನ ಬರೆದಿದ್ದಾರೆ. ಮೊನ್ನೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು. ಅದಾದ ಬಳಿಕ ಪತ್ರವನ್ನ ಬರೆಯಲಾಗಿದೆ. ಆಲ್ಮೋಸ್ಟ್ ಪಕ್ಷಾತೀತವಾಗಿ ಇದನ್ನ ವಿರೋಧ ಮಾಡಲೇಬೇಕು, ವಿರೋಧವನ್ನ ಮಾಡಲಾಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಕನ್ನಡಿಗರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳ ಸರ್ಕಾರ ಮಾಡ್ತಾ ಇರುವಂತದ್ದು ಸರಿಯಲ್ಲ. ಈ ನೀತಿಗಳನ್ನ
ತರಬಾರ್ದು, ಆ ಮಸೂದೆ ಈಗ ಆಲ್ರೆಡಿ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ, ರಾಜ್ಯಪಾಲರು ಅಂಕಿತ ಹಾಕಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕೇರಳದಲ್ಲಿ ಮಲಯಾಳಂ ಭಾಷೆ ಹೇರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ಸಿಎಂ ವಿರುದ್ಧ ಸೋಮಣ್ಣ ಬೇವಿನ ಮರದ ಕಿಡಿಕಾರಿದ್ದಾರೆ. ಕನ್ನಡ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಅವರು ಕಿಡಿಕಾರಿದ್ದಾರೆ. ನಿನ್ನೆನೂ ಕೂಡ ಮಾತನಾಡಿಸುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅವರು, ಇದು ಫಸ್ಟ್ ಟೈಮ್ ಅಲ್ಲ ಕೇರಳ ಸರ್ಕಾರದಿಂದ, ಸ್ಪೆಷಲಿ ಪಿಣರಾಯಿ ವಿಜಯನ್ ಅವರಿಂದ. ಯಾಕೆಂದ್ರೆ 2017ರಲ್ಲೂ ಕೂಡ ಇದೇ ರೀತಿಯಾಗಿ ಮಸೂದೆಯನ್ನ ತಂದಿದ್ರು, ಅದಾದ್ಮೇಲೆ ವಾಪಸ್ ಪಡ್ಕೊಂಡ್ರು. ಆಗ ಕೋರ್ಟ್ನಲ್ಲಿ ನಮಗೆ ಜಯ ಸಿಕ್ಕಿತ್ತು, ಈಗಲೂ ನಾವು ಕೋರ್ಟ್ ಮೊರೆ ಹೋಗ್ತೇವೆ ಅಂತ ಮಾತನಾಡಿದ್ರು. ಸಿಎಂ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ, ಚುನಾವಣೆಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಯಾಕೆಂದ್ರೆ ಈ ವರ್ಷ ಚುನಾವಣೆ ಇದೆ ಕೇರಳದಲ್ಲಿ. ಇದೇ ಸಂದರ್ಭದಲ್ಲಿ ಕೇರಳದಲ್ಲಿ ಸ್ವಲ್ಪ ಏನಾದರೂ ನಮ್ಮ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ರೆ ಸಾಕು, ಫುಲ್ ಆಕ್ಷನ್ ಮೋಡಿಗೆ ಬಂದ್ಬಿಡ್ತಾರೆ ರಾಜ್ಯ ಸರ್ಕಾರದವರು, ಎಸ್ಪೆಷಲಿ ಕಾಂಗ್ರೆಸ್ನವರು. ಇಂತಹ ಸಂದರ್ಭದಲ್ಲಿ ಈಗ ಭಾಷೆಯ ವಿಚಾರವನ್ನ ಕೆದಕುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಪಿಣರಾಯಿ ವಿಜಯನ್ ಕನ್ನಡ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತ ಸೋಮಣ್ಣ ಬೇವಿನ ಮರದ ನ್ಯೂಸ್ 18 ಜೊತೆ ಮಾತನಾಡಿದ್ರು. ಅವರನ್ನು ನಮ್ಮ ಪ್ರತಿನಿಧಿ ನಾಗರಾಜ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಸೋಮಣ್ಣ ಬೇವಿನ ಮರ ಮಟ್ಟವಿದ್ದಾರೆ, ಅವರನ್ನೇ ನಾನು ಕೂಡ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಈ ಒಂದು ವಿಚಾರ ತಮ್ಮ ಗಮನಕ್ಕಿದೆ, ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನಿದೆ ಸರ್? ಈಗಾಗಲೇ ಕೇರಳ ರಾಜ್ಯದ ವಿಧಾನಸಭೆಯಲ್ಲಿ 2017ರಲ್ಲಿಯೂ ಸಹ ಈ ಮಸೂದೆಯನ್ನು ತಂದಿದ್ರು. ಅದು ಸಂಪೂರ್ಣವಾಗಿ ಅವರಿಗೆ ಎಲ್ಲೋ ಒಂದು ಕಡೆ ಜಯ ಸಿಗಲಿಲ್ಲ. ಈಗ 2025ರಲ್ಲಿ ಕೇರಳ ರಾಜ್ಯದ ವಿಧಾನಸಭೆಯಲ್ಲಿ ಈ ಮಲಯಾಳಿಯನ್ನು ಕಡ್ಡಾಯವಾಗಿ ಮಾಡಬೇಕು ಅನ್ನೋಂಥ ಒಂದು ಮಸೂದೆಯನ್ನು ಜಾರಿ ಮಾಡಿದ್ದಾರೆ. ಕರ್ನಾಟಕದ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಸಂಪೂರ್ಣವಾಗಿ ಕಾನೂನಾತ್ಮಕವಾದಂಥ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕಾನೂನಿನ ಹೋರಾಟವನ್ನು ಮಾಡುವುದು ಸೂಕ್ತ ಅನ್ನೋದನ್ನು ನಿರ್ಣಯವನ್ನು ತೆಗೆದುಕೊಂಡು ಆ ನಿಟ್ಟಿನಲ್ಲಿ ನಾವು ಸಂಬಂಧಪಟ್ಟಂಥ ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಹೋರಾಟವನ್ನು ಮಾಡ್ತೇವೆ, ಮೊದಲನೆಯದ್ದು. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಏನು 2025ರಲ್ಲಿ ಏನು ಈ ಕನ್ನಡದ ಮಸೂದೆಯನ್ನು ಅಂದರೆ ಮಲಯಾಳಿ ಮಸೂದೆಯನ್ನು ತಂದಿದ್ದಾರೆ, ಅದು ಸಂಪೂರ್ಣವಾಗಿ ಸಂವಿಧಾನದ ವಿರುದ್ಧವಾದಂಥದ್ದು. ನನಗನ್ನಿಸ್ತಾ ಇದೆ ಕೇರಳದ ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷ ಏಪ್ರಿಲ್ ಮೇದಲ್ಲಿ ನಡೀತಕ್ಕಂಥ ವಿಧಾನಸಭೆಯ ಚುನಾವಣೆಯಲ್ಲಿ ಏನೋ ಮಲಯಾಳಿಯರಿಗೆ ಒಂದು ಕೊಡುಗೆಯನ್ನು ಕೊಡಬೇಕು, ಕನ್ನಡಿಗರನ್ನು ನಾವು ಹತ್ತಕ್ಕಬೇಕು ಅನ್ನೋಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅವರು ಹೊಂಟಾರ. ಇದು ಜಯ ಆಗೋದಿಲ್ಲ. ಅಲ್ಲಿಯ ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕಾಸರಗೋಡಿನ ಕನ್ನಡಿಗರ ಪರವಾಗಿ ಇವರ ಮನಸ್ಸು ಏನಿದೆ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನವನ್ನು ಸಂಪೂರ್ಣವಾಗಿ ಖಂಡಿತವಾಗಿ ನಾವು ಮಾಡ್ತಾ ಇದ್ದೇನೆ. ಎಸ್, ಇದಿಷ್ಟು ಸೋಮಣ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಹಾವೇರಿಂದ ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ. ಇನ್ನು ಕೇರಳ ಸರ್ಕಾರದ ವಿರುದ್ಧ ಪುರುಷೋತ್ತಮ್ ಬಿಳಿಮನೆ ಕೂಡ ಕಿಡಿಕಾರಿದ್ದಾರೆ. ಕೇರಳ ಸರ್ಕಾರದ ವಿರುದ್ಧ ಕಾನೂನು ಹೋರಾಟವನ್ನ ಮಾಡ್ತೇವೆ ಅಂತ ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮನೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಮೊನ್ನೆ ಕೂಡ ಅಂದ್ರೆ ನಿನ್ನೆ ಮಾತನಾಡಿಸುವಂತ ಸಂದರ್ಭದಲ್ಲೂ ಅವ್ರು ಹೇಳ್ತಾ ಇದ್ರು, ಇದು ಅನ್ಯಾಯ. ಬಿಕಾಸ್ ಕಾಸರಗೋಡಿನಲ್ಲಿ ಹತ್ತತ್ರ 8 ಲಕ್ಷ ಕನ್ನಡಿಗರಿದ್ದಾರೆ, ಅವರಿಗೆ ಮಾಡ್ತಾ ಇರುವಂತ ಒಂದು ಬಹುದೊಡ್ಡ ಅನ್ಯಾಯ. ಕೇರಳ ಸರ್ಕಾರದಿಂದ ಈ ರೀತಿಯಾಗಿ ಮಾಡಬಾರ್ದು, ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇವೆಲ್ಲವೂ ಕೂಡ ಎಲೆಕ್ಷನ್ ಗಿಮಿಕ್. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿಕ್ಕೆ ನಾವು ಸಿದ್ಧವಿದ್ದೇವೆ. ಈ ಸಂಬಂಧ ಕಾನೂನು ಸಚಿವರ ಜೊತೆ ಚರ್ಚೆಯನ್ನ ಮಾಡ್ತೇವೆ. ಮಾತೃಭಾಷೆ ಕಲಿಕೆ ಪ್ರತಿಯೊಬ್ಬರ ಹಕ್ಕಾಗಿರುತ್ತೆ. ಮಲಯಾಳಿ ಕಡ್ಡಾಯ ಮಾಡಿರುವಂಥದ್ದು ಖಂಡನೀಯ. ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಪ್ರಾಧಿಕಾರದಿಂದ ರಾಷ್ಟ್ರಪತಿಗಳಿಗೂ ಕೂಡ ಪತ್ರವನ್ನ ಬರಿತೇವೆ, ನಾವು ಮಸೂದೆಯನ್ನ ತಡೆ ಹಿಡಿಯುವಂತೆ ಮನವಿಯನ್ನ ಮಾಡ್ತೇವೆ ಅಂತ ನ್ಯೂಸ್ 18ಗೆ ಪುರುಷೋತ್ತಮ್ ಬಿಳಿಮನೆ ಅವರು ಹೇಳಿಕೆಯನ್ನ ಕೊಟ್ಟರು. ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಅವ್ರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳು. ಕೇರಳ ರಾಜ್ಯ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಮಲಯಾಳಿ ಭಾಷಾ ಮಸೂದೆಗೆ ಇದೀಗ ಕನ್ನಡಿಗರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬಿಳಿಮಲೆ ಅವರು ಇದ್ದಾರೆ. ಮಾತನಾಡಿಸ್ತೀನಿ. ಸರ್, ಕೇರಳ ರಾಜ್ಯ ಸರ್ಕಾರ ಮಲಯಾಳಿ ಭಾಷಾ ಮಸೂದೆ ಮೂಲಕ ಕನ್ನಡ ಶಾಲೆಗಳಲ್ಲಿ ಮಲಯಾಳಿಯನ್ನು ಕಡ್ಡಾಯ ಮಾಡೋದಕ್ಕೆ ಹೊರಟಿದೆ ಕೇರಳದಲ್ಲಿ. ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಏನು ಹೇಳ್ತೀರಾ ಸರ್? ಅದನ್ನು ಸಂವಿಧಾನವೂ ಹೇಳಿದೆ, ಯುನೆಸ್ಕೋ ಕೂಡ ಹೇಳಿದೆ. ಈಗ ಒಂದು ಮಗುವಿಗೆ ತನ್ನ ಮಾತೃಭಾಷೆಯಲ್ಲಿ ಕಲಿಯೋದು ಅದರ ಹಕ್ಕು. ಅದು ನೀವು ಒಂದು ವೇಳೆ ಅದನ್ನು ಕೊಡಲಿಲ್ಲ ಅಂದರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಅದರ ಮೇಲಿಂದ ನೀವು ಕ್ರಮ ತೆಗೆದುಕೊಳ್ಳಬಹುದು ರಾಜ್ಯ ಸರ್ಕಾರಗಳ ಮೇಲೆ, ಅಷ್ಟು ಬಲಿಷ್ಠವಾಗಿದೆ.
ಆದರೆ ಇದು ಯಾವುದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಅವರು 6ರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, 7ರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದ ನಾವು ಪ್ರಜಾಸತ್ತಾತ್ಮಕವಾಗಿ ಇದನ್ನು ವಿರೋಧಿಸ್ತೇವೆ. ನಿಟ್ಟಿನಲ್ಲಿ ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಕನ್ನಡವನ್ನು ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಅಂತ ಅಂದರೆ ನಮಗೆ ತಕ್ಷಣ ಇಲ್ಲಿಂದ ಕೇರಳಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಗಡಿ ಅಭಿವೃದ್ಧಿ ಪ್ರಾಧಿಕಾರ ಮಾತಾಡಿ ಒಂದು ಪ್ರಾತಿನಿಧ್ಯವನ್ನು ಗವರ್ನರ್ಗೆ ಕೊಟ್ಟಿದ್ದೇವೆ, ಇದನ್ನು ತಡೆ ಹಿಡೀರಿ ಅಂತ. ಒಂದು, ಈ ಗಡಿ ಭಾಗದಲ್ಲಿ ಭಾಷೆ ಕುರಿತಾದ ಸಮಸ್ಯೆಗಳು ಬಂದಾಗ ಸಂವಿಧಾನದ 350B ಪ್ರಕಾರ ರಾಷ್ಟ್ರಪತಿಗಳು ಒಬ್ಬರು ಭಾಷಾ ನಿರ್ದೇಶಕನನ್ನು ಅಲ್ಲಿಗೆ ಕಳಿಸಿ ಪರಿಸ್ಥಿತಿಯನ್ನು ಅಸೆಸ್ ಮಾಡಬೇಕು. ಮಾನ್ಯ ರಾಷ್ಟ್ರಪತಿಗಳಿಗೆ ತಕ್ಷಣ ಅಲ್ಲಿಗೆ ಭಾಷಾ ನಿರ್ದೇಶಕನ ಕಳಿಸಿ ಈ ಸಮಸ್ಯೆ ಆಗದಾಗೆ ನೋಡಿಕೊಳ್ಬೇಕು ಅಂತ ಹೇಳೋದು. ಸರ್, ಈಗ ಕಾನೂನಾತ್ಮಕವಾಗಿ ಏನಾದರೂ ಹೋರಾಟಕ್ಕೆ ಪ್ರಾಧಿಕಾರ ಏನಾದ್ರು ಮುಂದಾಗುತ್ತಾ ಅಂತ? ಯಾಕಂತ ಹೇಳಿದ್ರೆ ಇದೊಂದು ರೀತಿಯ ಅಂತಾರಾಜ್ಯ ವಿವಾದ ಆಗಿರೋದ್ರಿಂದ ಕಾನೂನಾತ್ಮಕ ಹೋರಾಟಕ್ಕೆ ಏನಾದರೂ ಚಿಂತನೆ ನಡೆಸಿದೆಯಾ ಪ್ರಾಧಿಕಾರ? ಚಿಂತನೆ ನಡೆಸಿದೆ. ನಾವು ಕಾನೂನು ವಿಭಾಗದಲ್ಲಿ ಶ್ರೀಮಾನ್ HK ಪಾಟೀಲ್ ಹತ್ರ ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಧ್ಯ ಆದರೆ ಸುಪ್ರೀಂ ಕೋರ್ಟಿಂದ ಒಂದು, ಅಥವಾ ಯಾಕಂದರೆ ಸುಪ್ರೀಂ ಕೋರ್ಟೇ ಆಗಬೇಕಿದು, ಅದನ್ನು ನಾವು ಸ್ಟೇ ತರ್ತೀವಿ. ಇದಕ್ಕೆ ಸ್ಟೇ ತಂದು ಚರ್ಚೆ ಆಗಿಲ್ಲ ಇದಕ್ಕೆ. ಸೊ ಇದಿಷ್ಟು ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬಿಳಿಮಲೆಯವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಕಾಸರಗೋಡು ಅಂತ ಬಂದಂತ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಕೇರಳ ಜೊತೆ ಇದ್ದರೂ ಕೂಡ ಕಾಸರಗೋಡು ಭಾವನಾತ್ಮಕವಾಗಿ ನಮ್ಮ ಜೊತೆನೇ ಇರುವಂತದ್ದು, ಕರ್ನಾಟಕದ ಜೊತೆ, ಕನ್ನಡಿಗರ ಜೊತೆ. ಆ ಕನ್ನಡಿಗರ ಮೇಲೆ ಕೇರಳ ಸರ್ಕಾರ ಮರಣ ಶಾಸನವನ್ನ ಬರಲಿಕ್ಕೆ ಮುಂದಾಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಇಡೀ ಕರ್ನಾಟಕ ಒಂದಾಗಿರುವಂಥದ್ದು. ವಾಟ್ ನೆಕ್ಸ್ಟ್? ಈಗ ಸರ್ಕಾರ ನೆಕ್ಸ್ಟ್ ಸ್ಟೆಪ್ ಅನ್ನ ಏನ್ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದೆ? ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರಾ, ಅಥವಾ ಪಿಣರಾಯಿ ವಿಜಯನ್ ಏನ್ ರಿಯಾಕ್ಷನ್ ಕೊಡ್ತಾರೆ ಅನ್ನುವಂಥದ್ರ ಮೇಲೆ ಇವರ ಒಂದು ನಿರ್ಧಾರ ಮುಂದಾಗ್ತಾ ಇದ್ದಾರಾ ಅಂತ? ಪೃಥ್ವಿರಾಜ್, ಪ್ರಮುಖವಾಗಿ ಮಲಯಾಳಂನ ಕಡ್ಡಾಯಗೊಳಿಸುವ ಮಸೂದೆಯನ್ನ ಕೇರಳ ಸರ್ಕಾರ ಯಾವಾಗ ವಿಧಾನಸಭೆಯಲ್ಲಿ ಅಂಗೀಕಾರವನ್ನು ಮಾಡ್ತೋ ಅದಾದ ನಂತರದಲ್ಲಿ ಸಾಕಷ್ಟು ಆಕ್ಷೇಪಗಳು ಕೂಡ ಈಗಾಗಲೇ ವ್ಯಕ್ತವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಾಸರಗೋಡಿನಲ್ಲಿ 7ರಿಂದ 8 ಲಕ್ಷ ಜನ ಕನ್ನಡಿಗರೇ ಇದ್ದಾರೆ. ಜೊತೆಗೆ ಅಲ್ಲಿ 210ಕ್ಕಿಂತ ಹೆಚ್ಚು ಕನ್ನಡ ಶಾಲೆಗಳು ಇರ್ತಕ್ಕಂಥದ್ದು. ಆ ಒಂದು ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಈಗಾಗಲೇ ಕಾಸರಗೋಡಿನಲ್ಲಿ ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ದಾವೆ. ಕರ್ನಾಟಕ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಕನ್ನಡ ಸಂಘಟನೆಗಳು ಕೂಡ ಈಗಾಗಲೇ ಒತ್ತಾಯವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸದಲ್ಲಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರನ್ನ ಕಾಸರಗೋಡಿನ ಬಹುತೇಕ ಕನ್ನಡ ಸಂಘಟನೆಗಳ ಮುಖಂಡರು ಸಿದ್ದರಾಮಯ್ಯನವರನ್ನ ಒಂದು ನಿಯೋಗದ ಮೂಲಕವಾಗಿ ಭೇಟಿಯನ್ನ ಮಾಡಿ ಒಂದಿಷ್ಟು ಮನವಿಯನ್ನು ಮಾಡಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪಿಣರಾಯಿ ವಿಜಯನ್ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದು ಈಗಾಗಲೇ ಅವರು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಈ ಒಂದು ಮಸೂದೆಯನ್ನು ನೀವು ಜಾರಿ ಮಾಡಲೇಬೇಡಿ, ಜೊತೆಗೆ ಈ ಒಂದು ಮಸೂದೆಯ ಮೂಲಕವಾಗಿ ಸಂವಿಧಾನಾತ್ಮಕ ಹಕ್ಕಿನ ಮೇಲೆ ಪರಿಣಾಮ ಬೀರ್ತಾ ಇದೆ, ಅಲ್ಲಿರ್ತಕ್ಕಂಥ ಗಡಿಭಾಗದ ಕನ್ನಡಿಗರ ಮೇಲೆ ಇದು ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಪತ್ರವನ್ನು ಕೂಡ ಬರ್ತಿರ್ತಕ್ಕಂಥದ್ದು. 2017ರಲ್ಲಿಯೂ ಕೂಡ ಇದೇ ರೀತಿಯ ಮಸೂದೆಯನ್ನು ಕೇರಳ ಸರ್ಕಾರ ಜಾರಿ ಮಾಡಿತ್ತು. ಅಂತ ಸಂದರ್ಭದಲ್ಲಿಯೂ ಕೂಡ ನ್ಯಾಯಾಲಯವು ಆ ಒಂದು ಮಸೂದೆಯನ್ನು ತಿರಸ್ಕಾರ ಮಾಡಿತ್ತು. ಈಗಲೂ ಕೂಡ ಕರ್ನಾಟಕ ಸರ್ಕಾರ ಇರಬಹುದು, ಹಾಗೆ ಕೇರಳದ ಕಾಸರಗೋಡಿನ ಬಹುತೇಕ ಕನ್ನಡ ಸಂಘಟನೆಗಳು ಕೂಡ ನ್ಯಾಯಾಲಯದ ಮೆಟ್ಲೇರೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು, ನ್ಯೂಸ್ 18 ಜೊತೆ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು, ಕಾನೂನಾತ್ಮಕವಾಗಿಯೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನುವಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿ ಮಾಡೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಯಾಕಂತಂದ್ರೆ ಕೇರಳದ ಭಾಗ ಆದರೂ ಕೂಡ ಕಾಸರಗೋಡಿನಲ್ಲಿ ಬಹುತೇಕರು ಕನ್ನಡಿಗರಿದ್ದಾರೆ. ಆ ಕಾರಣಕ್ಕಾಗಿ ಅವರ ಹಿತವನ್ನು ಕಾಪಾಡುವಂತ ಜೊತೆಗೆ ಅವರ ಭಾಷಾ ಸ್ವಾತಂತ್ರ್ಯವನ್ನು ಕಾಪಾಡುವಂಥದ್ದು ಕರ್ನಾಟಕದ ಸರ್ಕಾರದ ಜವಾಬ್ದಾರಿಯೂ ಕೂಡ ಇದೆ. ಈ ಒಂದು ಕಾರಣಕ್ಕಾಗಿ ಕೇಂದ್ರ ಸರ್ಕಾರವನ್ನು ಮಧ್ಯಸ್ಥಿಕೆ ವಹಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಒತ್ತಡವನ್ನು ಹೇರೋದಕ್ಕೆ ಜೊತೆಗೆ ಅದಕ್ಕೊಂದು ಮನವಿಯನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಇಂದು ಅಥವಾ ನಾಳೆ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿಗೆ ಮತ್ತು ರಾಷ್ಟ್ರಪತಿಯವರಿಗೆ ಪತ್ರವನ್ನು ಬರೆಯುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ ಮಲಯಾಳಂನ ಕಡ್ಡಾಯಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿರುವಂತಹ ಆಕ್ಷೇಪಗಳು ಕೂಡ ಕರ್ನಾಟಕದ ಗಡಿಭಾಗದಲ್ಲಿಯೂ ಕೂಡ ಈಗಾಗಲೇ ಇರ್ತಕ್ಕಂಥದ್ದು. ಅಂದ್ರೆ ಕಾಸರಗೋಡು ಕೇರಳ ರಾಜ್ಯದಲ್ಲಿದ್ದರೂ ಕೂಡ ಅಲ್ಲಿ ಇರ್ತಕ್ಕಂಥವರು ಕನ್ನಡಿಗರಿದ್ದಾರೆ. ಆ ಕಾರಣಕ್ಕಾಗಿ ಅವರ ಹಿತರಕ್ಷಣೆಯನ್ನು ಮಾಡಬೇಕಾಗಿದೆ. ಜೊತೆಗೆ ಕೇರಳ ಸರ್ಕಾರ ಚುನಾವಣೆಯ ನೆಪವನ್ನು ಒಡ್ಡಿ ಈ ರೀತಿಯ ಒಂದು ಮಸೂದೆಯನ್ನ ತರುವಂತಹ ಒಂದು ಕೆಲಸವನ್ನು ಮಾಡಿದೆ. ಈ ಮಸೂದೆಯ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಎಲ್ಲ ಒಂದು ಕಡೆ ದ್ರೋಹವನ್ನು ಕೇರಳ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಈ ಒಂದು ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಈಗಾಗಲೇ ಮಧ್ಯಸ್ಥಿಕೆ ವಹಿಸುವ ಸಂಬಂಧಪಟ್ಟಂತೆ ಸಾಕಷ್ಟು ಚಿಂತನೆಯನ್ನು ಮಾಡಿದೆ. ಕಾನೂನು ಇಲಾಖೆ ಇರಬಹುದು, ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇರಬಹುದು, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾದ ತೀರ್ಮಾನವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪೃಥ್ವಿರಾಜ್, ನೋಡೋಣ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ. ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೀದರ್ನಲ್ಲಿ ಮೊನ್ನೆ ಅಷ್ಟೇ ನೋಡಿದ್ವಲ್ಲ, MLA MLC ಯಾವ ಲೆವೆಲ್ಗೆ ಕಿತ್ತಾಡ್ಕೊಂಡಿದ್ರು, ಹೊಡೆದಾಡ್ಕೊಂಡಿದ್ರು ಅನ್ನುವಂಥದ್ದನ್ನ.
ಅದರ ಮುಂದುವರೆದ ಭಾಗನ ಇದು ಅನ್ನುವಂಥ ಪ್ರಶ್ನೆ. ಇಲ್ಲಿ ಹೊಡೆದಾಡ್ಕೊಂಡಿಲ್ಲ ಅಷ್ಟೇ, ಆದ್ರೆ ವೈಮನಸ್ಸು ಅಸಮಾಧಾನ ಅನ್ನುವಂಥದ್ದು ಒಳಗೊಳಗೆ ಒತ್ತಿ ಉರಿತಾ ಇದೆ. ಆರಂಭಗೊಂಡ 2 ದಿನಕ್ಕೆ ರಸ್ತೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿದೆ. ಬೀದರ್ನ ಕಮಟಾಣ ಸಂಗೊಳಗಿ ಸಂಪರ್ಕಿಸುವಂತ ರಸ್ತೆ ಅದು. ರಸ್ತೆ ಡಾಂಬರೀಕರಣ ಕಾಮಗಾರಿ ಅರ್ಧಕ್ಕೆ ಬಂದಾಯ್ತು. ಯಾಕೆ ಅರ್ಧಕ್ಕೆ ಬಂದಾಯ್ತು? ಅನುದಾನ ಇದೆ, ದುಡ್ಡು ರಿಲೀಸ್ ಆಗಿದೆ. ಆದ್ರೆ ಅರ್ಧಕ್ಕೆ ಬಂದಾಗಿದ್ದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಪ್ರತಿಷ್ಠೆ, ಸಂಸದರ ಪ್ರತಿಷ್ಠೆ. ಇಲ್ಲಿ ಸೆಪ್ಟೆಂಬರ್ 10ರಂದು ಭೂಮಿ ಪೂಜೆ, ಜನವರಿ 2ರಿಂದ ಕಾಮಗಾರಿ ಆರಂಭ ಆಗಿತ್ತು. ಕೇಂದ್ರ ರಾಜ್ಯ ಸರ್ಕಾರಗಳ 60-40 ಅನುದಾನದಲ್ಲಿ ಕಾಮಗಾರಿ ಆರಂಭ ಆಗಿತ್ತು. 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ತಾ ಇರುವಂತ ರಸ್ತೆ ಅದು. 6 ಕೋಟಿ ವೆಚ್ಚ, 8 ಕಿಲೋಮೀಟರ್. 8 ಕಿಲೋಮೀಟರ್ ರಸ್ತೆಯಲ್ಲಿ ಅರ್ಧ ಕಿಲೋಮೀಟರ್ ವರೆಗೆ ಮಾತ್ರ ಡಾಂಬರನ್ನ ಹಾಕಲಾಯಿತು. 2 ದಿನಕ್ಕೆ ರಸ್ತೆ ಕಾಮಗಾರಿ ಸ್ಥಗಿತ ಮಾಡಿದ ಗುತ್ತಿಗೆದಾರ. ಯಂತ್ರೋಪಕರಣಗಳ ಜೊತೆಗೆ ಜಾಗವನ್ನ ಕೂಡ ಖಾಲಿ ಮಾಡಿದ್ದಾನೆ ಗುತ್ತಿಗೆದಾರ. ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಹೇಳ್ತಾ ಇದ್ನಲ್ಲ, MLA ಮತ್ತು MP ನಡುವಿನ ಪ್ರತಿಷ್ಠೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬ್ರೇಕ್ ಬಿದ್ದಿದೆ. ತೋರಿಸ್ತಾ ಇದೀವಿ ನೋಡಿ, ಅರ್ಧ ಕಿಲೋಮೀಟರ್ ಅಷ್ಟೇ ಆಗಿತ್ತು ಕಾಮಗಾರಿ. ಅರ್ಧ ಕಿಲೋಮೀಟರ್ ಆಗಿದೆ ಅಂದರೆ ಟೋಟಲಿ 8 ಕಿಲೋಮೀಟರ್ ಆಗಬೇಕಾಗಿದ್ದಂತಹ ರೋಡು ಅರ್ಧ ಕಿಲೋಮೀಟರ್ ಆಗಿದೆ. ಅಂದರೆ ಇನ್ನೂ 7.5 ಕಿಲೋಮೀಟರ್ ಆಗಬೇಕು. ಆತ ಯಂತ್ರೋಪಕರಣಗಳು ಏನೇನು ಸಾಮಗ್ರಿಗಳಿರ್ತಾವಲ್ಲ ಆ ರೋಡ್ ಮಾಡಲಿಕ್ಕೆ ಎಲ್ಲವನ್ನು ಎತ್ಕೊಂಡು ಹೋಗಿದ್ದಾನೆ ಗುತ್ತಿಗೆದಾರ. ಇವರಿಬ್ಬರ ಕಿತ್ತಾಟಕ್ಕೆ ನಾನು ಯಾಕೆ ಬಲಿ ಆಗಬೇಕು ಅಂತ, ಯಾರನ್ನು ಯಾಕೆ ಎದುರಾಕೊಳ್ಬೇಕು ಅಂತ. ಹಾಗಾದ್ರೆ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಯಾಕೆ ಅಂತ ನೋಡ್ತಾ ಹೋದಾದ್ರೆ, ಜನಪ್ರತಿನಿಧಿಗಳ ಪ್ರತಿಷ್ಠೆಗಾಗಿ ಅರ್ಧಕ್ಕೆ ಕಾಮಗಾರಿ ಸ್ಥಗಿತ ಆಯಿತು. ಶಾಸಕರು ಮತ್ತು ಸಂಸದರ ಮಧ್ಯೆ ಶಿಷ್ಟಾಚಾರದ ಪಾಲಿಟಿಕ್ಸ್ ಇಲ್ಲಿ. ಶಾಸಕರು ಮತ್ತು ಸಂಸದರ ನಡುವೆ ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳೆ, ಸಂಸದ ಸಾಗರ್ ಖಂಡ್ರೆ ಸೆಪ್ಟೆಂಬರ್ 10ರಂದು ಭೂಮಿ ಪೂಜೆಯನ್ನ ಮಾಡಿದ್ರು. ಬಿಜೆಪಿಯ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು. ಇದಕ್ಕೆ ಸಂಸದ ಸಾಗರ್ ಖಂಡ್ರೆ ಅವರಿಂದ ಅಸಮಾಧಾನ ವ್ಯಕ್ತಪಡಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರಸ್ತೆ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಸಂಸದರು ಸೂಚನೆಯನ್ನ ಕೊಟ್ರ ಅಂತ. ಕಾಮಗಾರಿ ಸ್ಥಗಿತಗೊಂಡಿದ್ದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಇವ್ರ ಕಿತ್ತಾಟದಲ್ಲಿ ಅವ್ರು ಹೋಗ್ಬೇಕಾಗಿದ್ದಂತ ರೋಡು ಈಗ ಆಗ್ತಾ ಇಲ್ವಲ್ಲ, ಬರೀ ಧೂಳು. ಯಾವ್ಯಾವ ರೋಗ ಹತ್ಕೊಳುತ್ತೋ ಆ ಡಸ್ಟಿಂದ ಶೀಘ್ರವೇ ಕಾಮಗಾರಿ ಪುನರಾರಂಭಿಸುವಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸ್ಥಳೀಯರು. ಸಾಗರ್ ಖಂಡ್ರೆ ಸಂಸದರು, ಯಂಗೆಸ್ಟ್ ಸಂಸದ ನಮ್ಮ ರಾಜ್ಯದಲ್ಲಿ. ಆದರೆ ಅವರ ಅಪ್ಪ ಅಂದ್ರೆ ಅವರ ತಂದೆ ಈಶ್ವರ್ ಖಂಡ್ರೆ ಅವರು ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು. ಅವ್ರು ಹೇಳ್ದಂಗೆ ಎಲ್ಲವೂ ಕೂಡ ಆಗತ್ತಲ್ಲ. ದಕ್ಷಿಣ ಕ್ಷೇತ್ರದಲ್ಲಿ ಕಮಠಾಣ ಗ್ರಾಮದಿಂದ ಬೌಗಿ ಮತ್ತು ಸಂಗೊಳ್ಗಿ ಹಾದು ಹೋಗುತ್ತಿರುವಂಥ ಡಾಂಬರೀಕರಣ ರಸ್ತೆ ಸುಮಾರು 3 ತಿಂಗಳ ಹಿಂದೆ ಅದನ್ನು ಗುದ್ದಲಿ ಪೂಜೆ ಮಾಡಿದ್ರು ಮಾನ್ಯ ಶಾಸಕರು. ಮತ್ತು ಒಂದು 2 ಇಲ್ಲ 3 ದಿವಸದ ಹಿಂದೆ ಈ ಒಂದು ಡಾಂಬರೀಕರಣಕ್ಕೆ ರಸ್ತೆಗೆ ಅವರು ಚಾಲನೆ ಕೊಟ್ಟಿದ್ದರು. ಒಂದು 2 ದಿವಸ ಒಂದು ಅರ್ಧ ಕಿಲೋಮೀಟರು ಸಹ ಅವರು ಡಾಂಬರೀಕರಣ ಮಾಡಿಲ್ಲ. ಇದನ್ನು ನಿಲ್ಲಿಸಲಾಗಿದೆ, ಕಾಮಗಾರಿಯನ್ನು ನಿಲ್ಲಿಸಲಾಗಿದೆ. ಇದು ಯಾಕೆ ನಿಲ್ಲಿಸಲಾಗಿದೆ ಎಂಬಕ್ಕಂತಂದ್ರೆ ಗ್ರಾಮಸ್ಥರಿಗೂ ಸಹ ಅರ್ಥ ಆಗ್ತಾ ಇಲ್ಲ. ಯಾಕಂತಂದ್ರೆ ಒಂದು 6 ಕೋಟಿ ಅನುದಾನದಲ್ಲಿ ಒಂದು ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಕೂಡ ಮಾಡಿದ್ರು. ನಂತರದಲ್ಲಿ ಕಾಮಗಾರಿ ಪ್ರಾರಂಭವಾಗಿದ್ದ ನಂತರದಲ್ಲೂ ಕೂಡ ಬಂದು ಪೂಜೆ ಮಾಡಿ ಆ ಮಷೀನಲ್ಲಿ ಕೂತ್ಕೊಂಡು ಅವರೇ ಖುದ್ದಾಗಿ ಗೇಜ್ ಮುಖಾಂತರ ಎಲ್ಲ ಚೆಕ್ ಮಾಡೋದ್ರ ಮುಖಾಂತರ ಅವ್ರ ಕಾಮಗಾರಿ ಒಳ್ಳೆ ರೀತಿಯಿಂದ ಮಾಡಂತಂದು ಎಲ್ಲ ನಮ್ಮ ಖುದ್ದಾಗಿ ಕಾಂಟ್ರಾಕ್ಟರ್ ಹುಡ್ಕ ಇದು ಒಳ್ಳೆ ರೀತಿಯಿಂದ ಕಾಮಗಾರಿ ಮಾಡಬೇಕು, ಇದು ಒಂದು ಒಳ್ಳೆ ರೋಡ್ ಆಗಬೇಕು, ಮಾರ್ಗ ಎಲ್ಲ ಸುಮಾರು ಇಲ್ಲಿಲ್ಲ ಅಂತಂದ್ರೆ ಒಂದು 10-12 ಹಳ್ಳಿ ಹತ್ತಾವ ಸರ್. ಮಂದಕ್ನಳ್ಳಿ ಶೀಘ್ರವೇ ಕಾಮಗಾರಿ ಆರಂಭ ಆಗುತ್ತದೆ. ಸಮಸ್ಯೆ ಏನು ಅಂತ ಪರಿಶೀಲನೆ ಮಾಡ್ತೇವೆ. ನ್ಯೂಸ್ 18ಗೆ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮಸ್ಯೆ ಏನು ಅಂತ ಪಾಪ ಗೊತ್ತಿಲ್ವಂತೆ ಶಾಸಕರಿಗೆ. ಶೀಘ್ರವೇ ಆ ಸಮಸ್ಯೆ ಏನು ಅಂತ ತಿಳ್ಕೊಂಡು ಸಮಸ್ಯೆಯನ್ನ ಬಗೆಹರಿಸ್ತಾರಂತೆ, ರೋಡ್ ಮತ್ತೆ ಸ್ಟಾರ್ಟ್ ಮಾಡಿಸ್ತಾರಂತೆ. ನ್ಯೂಸ್ 18 ಜೊತೆ ಮಾತನಾಡಿದಂತ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರ ಹೇಳಿಕೆ. ರೋಡ್ ಬಲ್ಲಿ ಎಷ್ಟು ಖರಾಬ್ ಇತ್ತು ಗೊತ್ತಾ ನಿಮ್ಗದು? 30 ವರ್ಷ ಆಯ್ತು ಯಾರು ರೋಡ್ ಮಾಡಿಲ್ಲ. ಅಷ್ಟು ಜನ ಬೀಳತ್ತಿರು, ಹೋಗಿ ಅರ್ಜೆಂಟ್ ಆಗಿ ಪೂಜೆ ಮಾಡ್ಬಿಟ್ಟೆ ನಾನು. 2 ತಿಂಗಳು ಕೆಳಗಡೆ ನಾವು ಇದೆಲ್ಲ ಕ್ಲೀನ್ ಮಾಡಿ ಮಳೆ ಇತ್ತಲ್ಲ ಇಷ್ಟು ದಿನ ಸ್ಟಾರ್ಟ್ ಮಾಡಿದಿಲ್ಲ. ಈಗ ಸ್ಟಾರ್ಟ್ ಮಾಡಿದಾರೆ ಡಾಂಬರ್. ಈಗ ನಮ್ಮ ವಿಧಾನಸಭಾ ಕ್ಷೇತ್ರ ಜನರು ನನಗೆ ಹರ್ಸ್ಯಾರ.
ಕೆಲಸ ಮಾಡ್ಬೇಕಲ್ಲ. ಜನ ಯಾರ ಬಿದ್ರು ಏನ್ ಮಾಡ, ಯಾರಿಗೆ ಕೇಳ್ತಾರೆ? MLA ಕೇಳ್ತಾರೆ, ಮತ್ತೆ ಯಾರಿಗೆ ಕೇಳ್ತಾರೆ? ಹಾಂ ಸರ್. ನನಗೆ ಕೇಳ್ತಾರಲ್ಲಿ. ಹಾಂ ಸರ್. ಹಾಂ. ಏನೇನು ಹಂಗೇನಿಲ್ಲ, ಆಗ್ತದೆ ನಾಳೆ ನಾಡು ಸ್ಟಾರ್ಟ್ ಆಗ್ತದೆ. ಹೌದಾ ಸರ್? ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಹೇಳ್ತೀನಿ. ಹೌದಾ ಸರ್? ಯು ಬಿ 1 day or 2 day. ನಾನು ಅಲ್ಲಿ ಊರಿಗೆ ಬಂದಿದ್ದು, ಬೆಂಗಳೂರು ಮೀಟಿಂಗ್ ಇತ್ತು. ಹೌದು ಸರ್. ಒಂದ್ 2 ದಿನ ಅದೇ ಜನನ ನಮ್ಗೆಲ್ಲ ಭಾಳ ಸಮಸ್ಯೆ ಆಗ್ತಿದೆ, ರೋಡ್ ಆಗ್ತೈತೆ ಅಂತ ಖುಷಿ ಪಟ್ಟಿದ್ವಿ ಅಂತ ನಿಂಗೆಲ್ಲ. ಅದೇ ನಾನು ಸ್ಟೇಟ್ಮೆಂಟ್ ಕೊಟ್ಟಲ್ಲ ಸರ್ ಮರುದಿನ, ಹಾಂ. ಏಪ್ರಿಲ್ ವರೆಗೆ ಮುಗಿಸ್ತೀನಿ ಅಂತ. ಯು ಮಿ 2 days ಟೈಮ್, ನಾನು ಹೇಳ್ಬಿಡ್ತೀನಿ ಯಾವ್ದು ಅಂತ ನಿಮಗೆ. ಓಕೆ ಸರ್. ಅಟ್ಲೀಸ್ಟ್ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಅಧಿಕಾರಿಗಳು ಒಂದಿನ ಟೈಮ್ ತೊಗೊಂಡ್ರೆ ನನಗೆ. ಹಾಂ ಸರ್. ಅಲ್ಲಿ ಕಂಪ್ಟೌಂಡ್ ರೋಡ್ ಬಲ್ಲಿ ಎಷ್ಟು ಖರಾಬ್ ಇತ್ತು ಗೊತ್ತಾ ನಿಮ್ಗದು? ಹಾಂ. 30 ವರ್ಷ ಆಯ್ತು ಯಾರು ರೋಡ್ ಮಾಡಿಲ್ಲ ಅವ್ರು. ಹಾಂ ಸರ್. ಹಾಂ. ಅಷ್ಟು ಜನ ಬೀಳತ್ತಿರು, ಹೋಗಿ ಅರ್ಜೆಂಟ್ ಆಗಿ ಪೂಜೆ ಮಾಡಿಬಿಟ್ಟೆ ನಾನು. ಹಾಂ. 2 ತಿಂಗಳು ಕೆಳಗಡೆ ನಾವು